ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಎವ್ರಿ ಡೇ ನನ್ನ ರುಟೀನ್ಸ್ ಏನೇನಿರುತ್ತೆ ಮಾರ್ನಿಂಗ್ 5 ಇಂದ ಅಪ್ ಟು 9-10 ಪಿ ಎಮ್ ವರೆಗೂ ಅಂತ ಈ ವಿಡಿಯೋದಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಪ್ರತಿದಿನದ ರುಟೀನ್ಸ್ ಇದಕ್ಕಿಂತ ಮುಂಚೆ ಬೇರೆ ಇತ್ತು, ಇವಾಗಲೇ ಚೇಂಜ್ ಆಗಿದೆ. ಸೊ ಇದು ಚೇಂಜ್ಡ್ ಮೈ ರುಟೀನ್ಸ್ ಅಂತಲೇ ಹೇಳ್ಬೋದು. ಸೊ ಮಾರ್ನಿಂಗ್ 5 ಎದ್ದು ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮೆಡಿಟೇಷನ್ ಮಾಡ್ಕೊಳ್ತೀನಿ. ಮೆಡಿಟೇಷನ್ 5 to 10 ಮಿನಿಟ್ಸ್ ತೊಗೊಳುತ್ತೆ. ಆಫ್ಟರ್ ಮೆಡಿಟೇಷನ್ ಮನೆಯೆಲ್ಲ ಗುಡಿಸ್ಬಿಟ್ಟು, ನೆಲ ಎಲ್ಲ ಸಾರಿಸ್ಬಿಟ್ಟು, ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು, ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬ್ರೇಕ್‌ಫಾಸ್ಟ್ ಮಾಡೋದು. ಎವ್ರಿ ಡೇ ನಂದು ಇದೇ ರುಟೀನ್ ಇತ್ತು. ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೂ ಕೂಡ ನೀವು ನೋಡಿರ್ಬೋದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ನನ್ನ ಬೇರೆ ಕೆಲಸಗಳು ಶುರುವಾಗುತ್ತೆ. ಸೊ ಬಟ್ ಇವಾಗ ಏನು ಅಂದರೆ ಮೆಡಿಟೇಷನನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೆಡಿಟೇಷನ್ ಮಾಡೋಕ್ಕಿದ್ದು ಒಂದು 15 ಡೇಸ್ ಆಯಿತು. ಸೊ ಚೇಂಜಸ್ ಐ ಆಮ್ ಗೆಟಿಂಗ್ ಲಿಟಲ್ ಬಿಟ್. ಸೊ ಚೇಂಜಸ್ ಗೊತ್ತಾಗ್ತಾ ಇದೆ. ಸೊ ಮೆಡಿಟೇಷನ್ ಮಾಡಬೇಕು ಅಂತ ಅಂದ್ಕೊಂಡೇ ತುಂಬ ದಿನ ಆಗೋಯಿತು. ಬಟ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ದಿನ ಬೇಕಾಯಿತು. ಸೊ ತುಂಬ ಕೆಲಸಗಳು ಹಾಗೇನೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಬೇಗ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಅದನ್ನು ಆ್ಯಡ್ ಮಾಡ್ಕೋಬೇಕು ರುಟೀನ್ಸಲ್ಲಿ ಅಥವಾ ಲೈಫಲ್ಲಿ ಅಂತಂದರೆ ತುಂಬ ಟೈಮ್ ತೊಗೊಳುತ್ತೆ. ಅದೇ ಬೇಡದೇ ಇರೋವಂಥ ಕೆಟ್ಟ ಕೆಲಸಗಳಾದರೆ ಆರಾಮಾಗಿ ಈಸಿಯಾಗಿ ಮಾಡಿಬಿಡ್ತೀವಿ. ಸೊ ಹಾಗೇನೆ ನನಗೂ ಕೂಡ ಮೆಡಿಟೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ದಿವಸ ಆಗಿತ್ತು. ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳೋತ್ತಿಗೆ ನನ್ನ ಡೈಲಿ ರುಟೀನ್ಸಲ್ಲೇ ಇಷ್ಟೊಂದು ದಿನ ಬೇಕಾಯಿತು. ಸೊ ಮೆಡಿಟೇಷನ್ಸ್ ಎಲ್ಲ ಮುಗಿಸ್ಕೊಂಡು ಮಿಕ್ಕಿದ್ದೆಲ್ಲ ಯೂಶುವಲಿ ವರ್ಕ್ಸ್ ನಂದು ನೆಲ ಎಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನೆಲ ಒರೆಸುವಾಗ ನಾನು ಸಾಲ್ಟ್ ಹಾಕ್ಕೊಂಡು ನೆಲ ಒರೆಸ್ತೀನಿ. ಸೊ ಅಫ್ಕೋರ್ಸ್ ಆಲ್ರೆಡಿ ನಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದ್ದರೆ ಕಡಿಮೆ ಆಗುತ್ತೆ, ನೆಗೆಟಿವಿಟಿ ಇರೋದೇ ಇಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡ್ಬಿಟ್ಟು ಎವ್ರಿ ಡೇ ನೆಲ ಒರೆಸ್ತೀನಿ. ಸೊ ಅದಾದಮೇಲೆ ಸ್ನಾನ ಮಾಡ್ಕೊಬಂದು ಪೂಜೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಹಿಂದಿನ ದಿನವೇ ಎಲ್ಲ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಸೊ ಅಷ್ಟೆಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರು ಕೂಡ ಪೂಜೆ ಮಾಡೋದಕ್ಕೆ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಬೇಕಾಗ್ಬಿಡುತ್ತೆ. ಮೈ ಮೋಸ್ಟ್ ಫೇವ್ರೇಟ್ ಪಾರ್ಟ್ ಆಫ್ ದ ಡೇ ಅಂದರೆ ಪೂಜೆ. ಪೂಜೆ ಮಾಡೋದು ಅಂದರೆ ನನಗೆ ತುಂಬ ತುಂಬ ತುಂಬಾ ಇಷ್ಟವಾದ ಕೆಲಸ. ಸೊ ಪೂಜೆ ದೇವ್ರನ್ನ ಅಲಂಕಾರ ಮಾಡೋದು, ಚೆನ್ನಾಗಿ ಪೂಜೆ ಮಾಡಬೇಕಂದ್ರೆ ತುಂಬಾ ಇಷ್ಟ. ಹಾಗೆ ಪ್ರತಿದಿನ ನನ್ನ ಪಾಸಿಟಿವ್ ಮತ್ತು ಕ್ವಿಕ್ಕಾಗಿ ಹೆಲ್ದಿಯಾಗಿ ಸ್ಟಾರ್ಟ್ ಮಾಡೋದು ಪೂಜೆಯಿಂದ. ಸೊ ಪೂಜೆ ಮುಗಿಸ್ಕೊಂಡು ಡೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈಡೇ ಕೂಡ. ಹಾಗೆ ಇವತ್ತು ಸ್ವಲ್ಪ ಲೇಟ್ ಆಗಿರೋದ್ರಿಂದ ದೇವ್ರಿಗೆ ನೈವೇದ್ಯಕ್ಕೋಸ್ಕರ ನಾನು ಯಾವುದೇ ಸಪ್ರೇಟ್ ಪ್ರಸಾದ ಮಾಡ್ಕೊಂಡಿಲ್ಲ. ಸೊ ರೈಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಾಲು ಬೆಲ್ಲ ಹಾಕ್ಬಿಟ್ಟು ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೈಸ್ಗೆ ಇಟ್ಕೊಳ್ತಾ ಇದ್ದೆ. ಹಾಗೆ ಬ್ರೇಕ್ಫಾಸ್ಟ್ಗೆ ವಾಂಗಿಬಾತ್ ಮಾಡೋಣ ಅಂದ್ಕೊಂಡು ಮನೇಲೇ ವಾಂಗಿಬಾತ್ ಪೌಡರ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೆಂತ್ಯ, ಕಡಲೆಬೇಳೆ, ಧನಿಯಾಕಾಳು, ಉದ್ದಿನಕಾಳು ಅಥವಾ ಉದ್ದಿನಬೇಳೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಅದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಬೆಳ್ಳುಳ್ಳಿ, ಕರಿಬೇವು, ಕೊಬ್ಬರಿ ಹಾಗೆ ಒಣಮೆಣಸಿಕಾಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ಪೈಸಸ್ ಆ್ಯಡ್ ಮಾಡ್ಕೊಂಡಿಲ್ಲ. ಇದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಕಾಳುಮೆಣಸು ಕೂಡ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ಪೈಸಸ್ ಇಲ್ದೇನೆ ಹಾಗೆ ಮಾಡ್ಕೊಂಡಿದ್ದೀನಿ. ಇನ್ನು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದು ಮನೆಯಲ್ಲೇ ನೀವು ಆರಾಮಾಗಿ ಮಾಡ್ಕೋಬೋದು ವಾಂಗಿಬಾತ್ ಪೌಡರ್. ತುಂಬಾ ಚೆನ್ನಾಗಿರುತ್ತೆ. ಹೊರ್ಗಡೆ ತಂದು ಮಾಡೋದಕ್ಕಿಂತ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಸಿ ಆ್ಯಂಡ್ ಕ್ವಿಕ್ ಅಂತ ಹೇಳ್ಬೋದು. ಫ್ರೈ ಮಾಡಿಕೊಂಡು ಜಸ್ಟ್ ಅದನ್ನ ಪೌಡ್ರ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ, ಬೇರೆ ಏನಿರೋದಿಲ್ಲ. ಪೌಡರ್ ಮಾಡಿಕೊಂಡು ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಟೊಮ್ಯಾಟೊ, ಹಸಿ ಬಟಾಣಿ ಕಾಳು ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ವಾಂಗಿಬಾತ್ ಬದನೆಕಾಯಿ ಏನು ಬರುತ್ತೆ ಉದ್ದ ಬದನೆಕಾಯಿ ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ನೀರು ಹಾಕ್ಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಈಗ ಮಾರ್ನಿಂಗ್ ಡ್ರಿಂಕ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ 1 ಸ್ಪೂನಷ್ಟು ಲೆಮನ್ ಜ್ಯೂಸ್, ಹಾಗೆ ಹನಿ 1 ಸ್ಪೂನು, ಹಾಗೆ ಓವರ್ ನೈಟ್ ಸೋಕ್ ಮಾಡಿರುವಂಥ ಚಿಯಾ ಸೀಡ್ಸ್ 1 ಸ್ಪೂನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ವಾರ್ಮ್ ವಾಟರನ್ನು ಆ್ಯಡ್ ಮಾಡಿಕೊಂಡು ಅಂದರೆ ಬಿಸಿ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಹೆಲ್ದಿಯಾಗಿರೋ ಮಾರ್ನಿಂಗ್ ಡ್ರಿಂಕ್ ರೆಡಿ ಆಗುತ್ತೆ.
ಚಿಯಾ ಸೀಡ್ಸ್ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು. ವೆಯ್ಟ್ ಲಾಸ್‌ಗಿರ್ಬೋದು, ನಮ್ಮ ಬಾಡಿನ ಹೈಡ್ರೇಟ್ ಮಾಡೋದ್ರಲ್ಲಿರ್ಬೋದು, ಹಾರ್ಟ್ ಹೆಲ್ತ್‌ಗೂ ಕೂಡ ಸಹಾಯ ಮಾಡುತ್ತೆ. ಹಾಗೆ ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು ಇದರಿಂದ. ಸೊ ನಾವು ಅದನ್ನ 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾವು ಆ ಚೇಂಜಸನ್ನ ಫೀಲ್ ಮಾಡ್ತಾ ಇದ್ದೀವಿ. ಹಾಗೆ ಈ ಕಡೆ ವಾಂಗಿಬಾತ್‌ಗೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿತ್ತು. ಸೊ ಈಗ ನಾನು ಪುಡಿ ಮಾಡ್ಕೊಂಡಿದ್ದಂಥ ವಾಂಗಿಬಾತ್ ಪೌಡರನ್ನ ಆಡ್ ಮಾಡ್ಕೊಂಡು, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಹುಣಸೆ ಹಣ್ಣಿನ ರಸ ಆಡ್ ಮಾಡ್ಕೊಂಡು, ಫೈನಲಿ ಉಪ್ಪು ಹಾಕ್ಕೊಂಡು, ಹಾಗೆ ಬೇಯಿಸ್ಕೊಂಡಿರುವಂಥ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ವಾಂಗಿಬಾತ್ ರೆಡಿ ಆಗುತ್ತೆ. ಯೂಶುವಲಿ ನಾನು ವಾಂಗಿಬಾತ್ ಪೌಡರ್ ಮಾಡುವಾಗ ಲಾಸ್ಟ್ ಹೇಳ್ದಾಗೆ ಸ್ಪೈಸಸನ್ನ ಆಡ್ ಮಾಡ್ಕೊಂಡು ಮಾಡ್ತೀನಿ. ಐ ಮೀನ್ ಚಕ್ಕೆ, ಲವಂಗ ಮತ್ತೆ ಸ್ವಲ್ಪ ಏಲಕ್ಕಿ ಕೂಡ ಆಡ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ಮೆಣಸು ಕೂಡ ಆಡ್ ಮಾಡ್ಕೊಂಡಿದ್ದೆ. ಬಟ್ ಇವತ್ತು ಹಾಗೆ ಮಾಡಿದ್ರೆ ಹೇಗಿರುತ್ತೆ ಟೇಸ್ಟ್ ನೋಡೋಣ ಅಂತ ಸ್ಪೈಸಸನ್ನ ಸ್ಕಿಪ್ ಮಾಡಿ ಮಾಡ್ಕೊಂಡಿದ್ದು ತುಂಬಾನೇ ಚೆನ್ನಾಗಿತ್ತು. ಹಾಗೆ ಮಾರ್ನಿಂಗು ಸ್ಪೈಸಸ್ಸು ತಿನ್ನೋದು ಸ್ವಲ್ಪ ಅಷ್ಟು ಹೆಲ್ದಿ ಅಲ್ಲ ಅಂದ್ಬಿಟ್ಟು ಸ್ಕಿಪ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಮಾಡಿದೆ. ತುಂಬಾನೇ ಚೆನ್ನಾಗಿತ್ತು. ಆದ್ರೂ ಕೂಡ ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಗಿ ಹೋಗ್ಬಿಟ್ಟಿತ್ತು ಟಿಫನ್ ಪ್ರಿಪೇರ್ ಮಾಡೋ ಅಷ್ಟ್ರಲ್ಲೇ. ಕಾಫಿ ಮಾಡಿದೆ ಅಷ್ಟರಲ್ಲೇ ನಮ್ಮ ಮನೆಯವ್ರು ಬೇಗ ಬೇಗ ಬಂದು ಅವರೇ ತಗೊಂಡು ಬೇಗ ಕಾಫಿ ಕುಡಿದ್ಬಿಟ್ಟು ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಹೋಗೇ ಬಿಟ್ರು. ಅವ್ರು ಹೋದಾದ್ಮೇಲೆ ಧ್ವನಿನ ಎಬ್ರಿಸಿ ರೆಡಿ ಮಾಡೋದು ಕೆಲಸ. ಸೊ ಹೆಣ್ಮಕ್ಳನ್ನ ಎಸ್ಪೆಷಲಿ ಸ್ಕೂಲಿಗೆ ರೆಡಿ ಮಾಡ್ಬೇಕಂದ್ರೆ ಅವ್ರ ತಲೆ ಬಾಚೋದು, ಅವ್ರ್ನ ರೆಡಿ ಮಾಡಿಸ್ಬೇಕು ಅಂದ್ರೆ ಅಫ್‌ಕೋರ್ಸ್ ಎಲ್ಲ ಅಮ್ಮಂದ್ರಿಗೂ ಕೂಡ ತುಂಬಾನೇ ಖುಷಿ. ನನಗೂ ಕೂಡ ಅವಳನ್ನ ರೆಡಿ ಮಾಡಬೇಕು ಅಂತ ಖುಷಿ. ಬಟ್ ಬೆಳಿಗ್ಗೆ ಹೊತ್ತು ಸ್ನಾನ ಮಾಡ್ಬೇಕಾದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ. ಬಟ್ ಸ್ಕೂಲಿಗೆ ಹೋಗೋಕ್ ಮಾತ್ರ ಖುಷಿಯಿಂದ ಹೋಗ್ತಾಳೆ ಆರಾಮಾಗೆ. ಬರುವಾಗ ಆ್ಯಕ್ಚುಲಿ ಬರೋಕೆ ಇಷ್ಟ ಇರೋದಿಲ್ಲ ಅವಳಿಗೆ ಸ್ಕೂಲಿಂದ. ಅಷ್ಟು ಸ್ಕೂಲ್ ಅಂದ್ರೆ ಇಷ್ಟ ಆಗೋಗ್ಬಿಟ್ಟಿದೆ ಇವಾಗ. ಮಾರ್ನಿಂಗ್ 9ಗೆ ಅವಳು ಸ್ಕೂಲ್ ಸ್ಟಾರ್ಟ್ ಆಗೋದು. ಅಂದ್ರೆ ಡೇ ಕೇರಿಗೆ ಬಿಡೋದು ನಾನು. ಬೇಬಿ ಕೇರ್ ಅಂತ ಹೇಳ್ತಾರಲ್ಲ ಅಲ್ಲಿಗೆ. ಸೊ ಅವಳನ್ನ ಬಿಟ್ಬಿಟ್ಟು ಬಂದು ನಾನು 9:15 ಆಗಿರುತ್ತೆ. ಸೊ ಅವಾಗ ನನ್ನ ಬ್ರೇಕ್‌ಫಾಸ್ಟ್ ಆರಾಮಾಗಿ ಕುತ್ಕೊಂಡು ಅಥವಾ ಟಿವಿ ಏನಾದರೂ ಹಾಕ್ಕೊಂಡು ಅಥವಾ ಏನಾದರೂ ಸಾಂಗ್ ಹಿಂಗೆ ಹಾಕ್ಕೊಂಡು ಕುತ್ಕೊಂಡು ಆರಾಮಾಗಿ ಬ್ರೇಕ್‌ಫಾಸ್ಟ್ ತಿಂತಾ ಇರ್ತೀನಿ. ಸೊ ನನಗೂ ಸ್ವಲ್ಪ ಟೈಮ್ ಕೊಡಬೇಕಲ್ಲ ಅಂತೇಳ್ಬಿಟ್ಟು. ಸೊ ಬ್ರೇಕ್‌ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಂಡು ಲೈಟಾಗಿ ಕಿಚನ್ ಒಂದು ರೌಂಡ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಬುಕ್ಸ್ ರೀಡಿಂಗ್ಗೆ ಕೂತ್ಕೊಳ್ತೀನಿ. ಮಾರ್ನಿಂಗ್ ಹಾಫ್ ಆನ್ ಅವರ್ ಮತ್ತೆ ನೈಟ್ ಹಾಫ್ ಆನ್ ಅವರ್ ಬುಕ್ಕನ್ನು ಓದೋದಕ್ಕೆ ಶುರು ಮಾಡಿದ್ದೀನಿ. ಕನ್ನಡ ಬುಕ್ ಅದು. ಜೊತೆಗೆ ಇಂಗ್ಲೀಷ್ ಸ್ಪೀಕಿಂಗ್ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಎವ್ರಿ ಡೇ ನಾನು ಇಂಗ್ಲೀಷ್ ಬರ್ಕೊಂಡಿರ್ತೀನಿ ನಾನು ನೋಟ್‌ಬುಕ್ಕಲ್ಲಿ. ಅದನ್ನ ನೋಡಿಕೊಂಡು ಓದ್ತೀನಿ. ಹಾಗೆ ಕೆಲವೊಂದು ಇಂಗ್ಲೀಷ್ ವಿಡಿಯೋಸನ್ನ ಡೈಲಾಗ್ಸ್ ಅಥವಾ ಕನ್ವರ್ಸೇಷನ್ಸ್ ಏನಿರುತ್ತೆ ಅದನ್ನ ವಾಚ್ ಮಾಡ್ತೀನಿ. ಮತ್ತೆ ಮಿರರ್ ಮುಂದೆ ನಿಂತ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಇಂಗ್ಲೀಷ್ ಮಸ್ಟ್ ಆ್ಯಂಡ್ ಶುಡ್ ಬೇಕು ಅಂತ ಆಗೋಗ್ಬಿಟ್ಟಿದೆ. ನಾನು ಕಲಿತಾ ಇರೋದು ಎಸ್ಪೆಷಲಿ ನನಗೆ ಫಸ್ಟ್ ಆಫ್ ಆಲ್, ಹಾಗೆ ಎಸ್ಪೆಷಲಿ ನನ್ನ ಮಗಳಿಗೆ ಅಂತಾನೆ ಹೇಳ್ಬೋದು. ಸೊ ನಾನು ಕಲ್ತ್ರೆ ನನ್ನ ಮಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ತುಂಬಾ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರ್ತಾರೆ ಮಕ್ಕಳು. ಬಟ್ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ. ಸೊ ನನ್ನ ಮಗಳಿಗೂ ಕೂಡ ಮುಂದೆ ಆ ಥರ ಆಗಬಾರ್ದು. ಇವಾಗಿಂದಾನೇ ಇಂಗ್ಲೀಷ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವಳಿಗೆ ಮುಂದೆ ಇಂಗ್ಲೀಷ್ ಅನ್ನೋದು ಅವಳಿಗೆ ಅವರ ಮದರ್ ಟಂಗ್ ಥರ ಈಸಿಯಾಗಿ ಆಗೋಗ್ಬಿಡುತ್ತೆ ಅಂತ. ಸೊ ಕನ್ನಡ ಎಸ್ಪೆಷಲಿ ಫಸ್ಟ್ ಆಫ್ ಆಲ್ ಕಲಿಬೇಕಾಗಿರೋದು. ಸೊ ಕನ್ನಡ ಎಲ್ಲ ಕಲಿತಾಗಿದೆ. ಸೊ ಇವಾಗ ಇಂಗ್ಲೀಷನ್ನ ಬೇಗನೆ ನಾವು ಅವರಿಗೆ ಕಲಿಸಿದ್ರೆ ಸೊ ಮುಂದೆ ಅವರಿಗೆ ಇಂಗ್ಲೀಷ್ ಅನ್ನೋದೊಂದು ದೊಡ್ಡ ಟಾಸ್ಕ್ ಆಗಿರೋದಿಲ್ಲ. ಈಸಿ ಕೂಡ ಆಗಿರುತ್ತೆ ಅನ್ನೋ ಉದ್ದೇಶದಿಂದ ನಾನು ಕಲಿತಾ ಇದ್ದೀನಿ. ಹಾಗೆ ಮನೇಲಿ ಅವಳ ಜೊತೆಗೂ ಕೂಡ ಮಾತಾಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಇದೆಲ್ಲ ಮುಗಿಸ್ಕೊಳ್ಳೋದಕ್ಕೆ ನಂದು ಪ್ರಾಕ್ಟೀಸ್ ಅಥವಾ ಸ್ಟಡಿ ಟೈಮ್ ಬಂದ್ಬಿಟ್ಟು 12:00ವರೆಗೂ ಆಗುತ್ತೆ. ಅದಾದ್ಮೇಲೆ ಏನಾದರೂ ನನ್ನ ಮಗಳಿಗೆ ಏನಾದರೂ ಸ್ನ್ಯಾಕ್ಸ್ ಅಥವಾ ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ತೀನಿ. ಇವತ್ತು ನಾನು ನೇರಳೆ ಹಣ್ಣಿಂದು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಧ್ವನಿಗೆ. ಸೊ ನೇರಳೆ ಹಣ್ಣನ್ನ ನೀಟಾಗಿ ಬೀಜ ತೆಕ್ಕೊಂಡು ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಮಿಲ್ಕ್ ಹಾಕ್ಕೊಂಡು, 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು, ಹಾಗೆ 1 ಸ್ಪೂನಷ್ಟು ಮಿಲ್ಕ್ ಪೌಡರನ್ನು ಆ್ಯಡ್ ಮಾಡಿಕೊಂಡು, ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ರುಬ್ಕೊಂಡು ಒಂದು ಬಾಕ್ಸಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೇರಳೆ ಹಣ್ಣು ಸೀಸನ್ ಆಲ್ರೆಡಿ ಮುಗಿತಾ ಬಂತು. ಸೊ ಇದ್ರ ಜ್ಯೂಸಸ್ಸು, ಐಸ್ ಕ್ರೀಮ್ ಆಲ್ರೆಡಿ ನಾನು ಮಾಡಿಕೊಟ್ಟಿದ್ದೀನಿ. ಬಟ್ ಇವತ್ತು ವಿಡಿಯೋ ಮಾಡ್ಕೊಂಡು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಟಾಪಿಂಗಲ್ಲೂ ಕೂಡ ನೇರಳೆ ಹಣ್ಣನ್ನು ಸ್ಲೈಸ್ ಮಾಡಿ ಹಾಕ್ಕೊಂಡು 4 to 6 ಅವರ್ಸ್ ರೆಫ್ರಿಜರೇಟರಲ್ಲಿ ಫ್ರೀಸ್ ಮಾಡಿಕೊಂಡ್ರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಮನೇಲೇ ಮಕ್ಕಳಿಗೆ ಆರಾಮಾಗಿ ಮಾಡ್ಕೋಬೋದು. ಆಲ್ಮೋಸ್ಟ್ ಎಲ್ಲದನ್ನು ಕೂಡ ಮನೇಲೇ ಮಾಡಿಕೊಡ್ತೀನಿ. ಹಾಗೆ ಧ್ವನಿಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ. ಸೊ ಅವಳಿಗೆ ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾಳೆ. ಸ್ನ್ಯಾಕ್ಸ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು, ಏನೂ ಇರಲಿಲ್ಲ. ಅದಕ್ಕೋಸ್ಕರ ಹಲಸಿನ ಬೀಜ ಇತ್ತು.
ಅದನ್ನ ಫ್ರೈ ಮಾಡಿಕೊಂಡು ಲಡ್ಡು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಹಲಸಿನ ಬೀಜನ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಮೇಲೆ ಮಾತ್ರ ಸಿಪ್ಪೆ ಸುಟ್ಟಿರುತ್ತೆ, ಒಳಗಡೆ ಬೀಜ ಸುಟ್ಟಿರೋದಿಲ್ಲ. ಸೊ ನೀಟಾಗಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕಂದ್ರೆ ಲೋ ಫ್ಲೇಮಲ್ಲೇ ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಶೇಂಗಾ ಬೀಜ ಕೂಡ ಹುರ್ಕೊಂಡ್ಬಿಟ್ಟು ಸಿಪ್ಪೆ ಎಲ್ಲ ತಗೊಳ್ತಾ ಇದ್ದೀನಿ. ಸೊ ಹಾಗೆ ಹಲಸಿನ ಬೀಜನ ಸ್ವಲ್ಪ ದೊಡ್ಡದಾಗಿರುತ್ತೆ, ಅದಕ್ಕೋಸ್ಕರ ಅದನ್ನ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ. ಈಗ ಒಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡ್ಕೊಂಡಿರೋಂಥ ಹಲಸಿನ ಬೀಜ, ಶೇಂಗಾ ಹುರಿದಿರೋವಂಥದ್ದು, ಹಾಗೆ ಒಂದು ಬೌಲಷ್ಟು ಕೊಬ್ಬರಿ ಪುಡಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ 2 ಏಲಕ್ಕಿ ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡಿಕೊಂಡು ಸಪರೇಟ್ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಬೌಲಷ್ಟು ಬೆಲ್ಲ ಹಾಕ್ಕೊಂಡ್ಬಿಟ್ಟು ಕರಗಿಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಬೆಲ್ಲನೇ ಯೂಸ್ ಮಾಡ್ತೀನಿ, ಬಿಕಾಸ್ ಶುಗರ್ ಮಕ್ಕಳಿಗೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಕೂಡ ಶುಗರು ಯೂಸ್ ಮಾಡೋದು ತುಂಬ ಕಮ್ಮಿ. ಯಾವುದಾದ್ರೂ ಒಂದು ಮಸ್ಟ್ ಬೇಕು ಅನ್ನೋಂಥ ರೆಸಿಪೀಸ್ಗೆ ಮಾತ್ರ ಯೂಸ್ ಮಾಡ್ಕೊಳ್ತೀನಿ. ಸೊ ಈಗ ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ಮಾತ್ರ ನಾನು ಬಿಸಿ ಮಾಡ್ಕೊಳ್ತಾ ಇರೋದು, ಪಾಕ ಥರ ಎಲ್ಲ ಮಾಡ್ಕೊಂಡಿಲ್ಲ. ಸೊ ಅದನ್ನ ಬೆಲ್ಲ ಕರಗಿದಾದ್ಮೇಲೆ ಪುಡಿ ಮಾಡ್ಕೊಂಡಿರುವಂಥ ಲಡ್ಡು ಮಿಕ್ಸರ್ ಏನಿದೆ ಅದೆಲ್ಲದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ತಣ್ಣಗಾಗಲಿ, ಬಿಸಿ ಬಿಸಿ ಇದ್ದರೆ ಕೈ ಸುಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಈಗ ನಾನು ಉಂಡೆ ಕಟ್ಕೊಳ್ತಾ ಇದ್ದೀನಿ. ಸೊ ಇದು ಹೆಲ್ದಿ ಅಂತಲೇ ಹೇಳ್ಬೋದು, ಎನರ್ಜಿ ಲಡ್ಡು ಅಂತಲೇ ಹೇಳ್ಬೋದು. ತುಂಬ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅಥವಾ ಬೀಜ ಆಗಿರ್ಬೋದು ಏನೋ ಆದರೂ ಅದನ್ನು ತುಂಬ ಬಿಸಾಕ್ಬಿಡ್ತೀವಿ ಲೇಸಿ ಮಾಡಿಬಿಟ್ಟು. ಅದರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಹಾಗೆಯೇ ಕೂಡ ಹಲಸಿನ ಬೀಜನೂ ಕೂಡ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ಅದಕ್ಕೋಸ್ಕರ ಬಿಸಾಡದೆ ಏನಾದರೂ ಈ ಥರ ಮಾಡ್ಕೊಳ್ತಾ ಇರ್ತೀನಿ. ಸೊ ಅದಾದಮೇಲೆ ಧ್ವನಿನ ಕರ್ಕೊಂಬರೋ ಟೈಮ್. ಸೊ ಎಲ್ಲ ಮುಗಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಮತ್ತೆ ಎಗೇನ್ ಒಂದು ಸರಿ ಒಂದು ರೌಂಡ್ ಕಿಚನನ್ನು ಲೈಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಫೈನಲಿ 1:00ಗೆ ನಾನು ಧ್ವನಿನ ಕರ್ಕೊಬರ್ತೀನಿ. ಇವತ್ತು ಧ್ವನಿ ಬರುವಾಗ ಅಳ್ತಾ ಇದ್ದಾಳೆ. ಯಾಕೆ ಅಂದರೆ 2 ಡೇಸಿಂದ ಅವ್ರ ಅಪ್ಪಾಜಿ ಆಫ್ಟರ್ನೂನ್ ಬರೋ ಟೈಮಲ್ಲಿ ಕರ್ಕೊಂಬರಕ್ಕೆ ಬಂದಿದ್ದರು. ಸೊ ಇವತ್ತು ಇಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದಾಳೆ ಬರೋದಕ್ಕೆ. ಹಾಗೆ ಏನು ಮಾಡಿದ್ದೀರಾ ಅಂತ ಅಲ್ಲೇ ಕೇಳ್ತಾ ಇದ್ಲು. ಸೊ ಐಸ್ ಕ್ರೀಮ್ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ಬಂದು ನೋಡ್ತಾ ಇದ್ದಾಳೆ. ಅದು ಇನ್ನೂ ಫ್ರೀಸ್ ಆಗಬೇಕು, ಐಸ್ ಆಗಬೇಕು, ಇರಿ ಅಂತ ಹೇಳಿದ್ರೆ ಕೇಳ್ತಾನೆ ಇರಲಿಲ್ಲ. ಸೊ ಕೊಡ್ರಿ ಕೊಡ್ರಿ ಅಂತ ತುಂಬ ಹಠ ಮಾಡ್ತಾ ಇದ್ಲು. ಟೇಕ್ ಒಂದು ಮಾತ್ರ ತಿನ್ಬೇಕು, ಒಂದು ಇಡ್ರಿ ವಾಪಸ್ಸು ಒಂದೊಂದು ತಿನ್ಬೇಕು. ಏನಫ್, ಫಸ್ಟ್ ಅದು ಫಿನಿಶ್ ಮಾಡ್ರಿ. ನೀವು ರಿಷಿತಾನಾ? ಸೊ ನಾನು ಚಿಕ್ಕವಳು, ನಾನು ರಿಷಿತಾ ನನಗೆ 2 ಲಡ್ಡೂಸ್ ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳು 2 ಲಡ್ಡು 2 ಕೈಯಲ್ಲೇ ಒಂದೊಂದು ಇಟ್ಕೊಂಡು ತಿಂದಳು. ಸೊ ನಾವೇನಾದರೂ ಮಾಡಿಕೊಟ್ವಿ ಅಂದರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ಅದು ಕೂಡ ಹಾಗೆ ನಮಗೇನೋ ಒಂದು ಸಮಾಧಾನ, ಅಂದರೆ ಹೆಲ್ದಿ ಆಗಿದೆ ಅಲ್ವಾ, ಮಕ್ಕಳಿಗೆ ಒಳ್ಳೇದಲ್ವಾ ಆರೋಗ್ಯಕ್ಕೆ ಅನ್ನೋದು ಕೂಡ ಒಂದು ಖುಷಿ ಅಥವಾ ಸಮಾಧಾನ ಅಂತಲೇ ಹೇಳ್ಬೋದು. ಸ್ಕೂಲಲ್ಲಿ ಏನು ಹೇಳ್ಕೊಟ್ರಿ ಇವತ್ತು? ಕಲರ್ಸು. ನೀನು ಆ ಟೀ ಶರ್ಟ್ ಹಾಕ್ಕೊಂಡಿದ್ರಲ್ಲ, ನಿಮ್ಮ ಟೀ ಶರ್ಟ್ ಕಲರ್ ಯಾವುದು? ಅಲ್ಲಿ ನಿಮ್ಮದು ಶಾರ್ಟ್ಸ್ ಕಲರ್ ಯಾವುದು? ನಿಮ್ಮ ಚಡ್ಡಿ ಕಲರ್ ಯಾವುದು? ಅದು ಗ್ರೀನು. ಇಲ್ಲಿ ಅದು ಯಾವ ಕಲರ್ ಐತಲ್ಲಿ? ವೆರಿ ಗುಡ್. ಧ್ವನಿನ ಮಧ್ಯಾಹ್ನ ಅವಳು ಸ್ನ್ಯಾಕ್ಸ್ ತಿಂದಾದ್ಮೇಲೆ ಊಟ ಮಾಡಲಿಲ್ಲ, ಸ್ವಲ್ಪನೇ ತಿಂದಳು. ಯಾಕಂದರೆ 2 ಲಡ್ಡು ತಿಂದು ಊಟ ಇನ್ನೆಲ್ಲಿ ಸೇರುತ್ತೆ. ಸೊ ಸ್ವಲ್ಪ ತಿನ್ನಿಸಿದೆ, ಆದರೂ ಬಿಡಲಿಲ್ಲ. ಒಂದು ಅರ್ಧ ಗಂಟೆ ಗ್ಯಾಪ್ ಬಿಟ್ಬಿಟ್ಟು ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ಸೊ ಅವಳು ಮಲಗಿಸಿದಾಗ ಅಷ್ಟರಲ್ಲಿ ಸ್ವಲ್ಪ ಕೆಲಸ ಇತ್ತು ನಂದು, ಅದೆಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಆಲ್ರೆಡಿ 4:30 ಆಗೋಗ್ಬಿಟ್ಟಿತ್ತು. ಎಗೈನ್ ಸಂಜೆ ಮತ್ತೆ ನನ್ನ ಕೆಲಸ ಶುರುವಾಗ್ತಾ ಹೋಗುತ್ತೆ. ಸೊ ಫ್ರೈಡೇ ಬಂದುಬಿಟ್ಟು ಹೊರ್ಗಡೆ ಮತ್ತೆ ಸಂಜೆ ರಂಗೋಲಿ, ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು, ಹೂವು ಹಾಕ್ಬಿಟ್ಟು ಪೂಜೆ ಮಾಡ್ತೀನಿ. ಸೊ ಎವ್ರಿಡೇ ಯೂಶ್ವಲಿ ಅಂತಂದರೆ ಹೊರ್ಗಡೆ ಕಸ ಗುಡಿಸ್ಬಿಟ್ಟು ಬಾಗಿಲು ನೀರು ಹಾಕ್ಬಿಟ್ಟು ಹಾಗೆ ಹೂವು ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಬಟ್ ಫ್ರೈಡೇ ಬಂದುಬಿಟ್ಟು ಸಂಜೆ ಮತ್ತೆ ರಂಗೋಲಿ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು, ಸೊ ಫ್ಲವರ್ಸ್ ಎಲ್ಲ ಇಟ್ಬಿಟ್ಟು ಮತ್ತೆ ಬಾಗಿಲೆಲ್ಲ ರೆಡಿ ಮಾಡಿಕೊಂಡು, ಏನೋ ಒಂಥರ ಬಾಗಿಲು ಚೆನ್ನಾಗಿದ್ರೆ ರಂಗೋಲಿ ಹಾಕಿದ್ರೆ ಒಂಥರ ಕಳೆ. ಸೊ ಎವ್ರಿ ಫ್ರೈಡೇ ಈವ್ನಿಂಗ್ ಕೂಡ ಅದೇ ಥರನೇ ರೂಟೀನ್ಸನ್ನು ಫಾಲೋ ಮಾಡ್ಕೊ ಬಂದಿದ್ದೀನಿ.
ಸಂಜೆ ಧ್ವನಿ ಎದ್ಬಿಟ್ಟು ಬಂದ ತಕ್ಷಣ ಫ್ರಿಡ್ಜ್ ಹತ್ರ ಹೋಗ್ತಾ ಇದ್ದಾಳೆ ಐಸ್ ಕ್ರೀಮ್ ರೆಡಿ ಆಯ್ತಾ ಅಂತ. ಆ್ಯಕ್ಚುಲಿ ಐಸ್ ಕ್ರೀಮ್ ರೆಡಿ ಆಗಿತ್ತು. ಬಟ್ ಡೈರೆಕ್ಟ್ ಫ್ರಿಡ್ಜಿಂದ ತಗೊಬಂದ ತಕ್ಷಣ ತಿನ್ನಿಸ್ಬಾರ್ದು. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 5ರಿಂದ 10 ನಿಮಿಷ ಅದು ರೆಸ್ಟಲ್ಲಿ ಇಟ್ಬಿಟ್ಟು ಆಮೇಲೆ ತಿನ್ನಬೇಕು. ವೆಯ್ಟ್ ಮಾಡ್ರಿ ಅಂದರೆ ಶಿ ಕಾಂಟ್ ವೆಯ್ಟ್. ಆಗ್ತಾನೆ ಇಲ್ಲ ಅವಳಿಗೆ ವೆಯ್ಟ್ ಮಾಡೋದಕ್ಕೆ. ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟೀ ಮಾಡ್ಕೊಳ್ತಾ ಇದ್ದೀನಿ. ವೆಯ್ಟ್ ಮಾಡು ಅಂತ. ಬಟ್ ಅವಳು ಸ್ಪೂನ್ ಇಟ್ಕೊಂಡು ಕಾಯ್ತಾ ಇದ್ದಾಳೆ. ಎಷ್ಟೊತ್ತಿಗೆ ಸ್ಕೂಪ್ ಮಾಡಿ ಕೊಟ್ಬಿಡ್ತಾರೋ ಅಮ್ಮ ಅಂತ ಹೇಳ್ಬಿಟ್ಟು. ಕೊನೆಗೆ ಆ ಓವರ್ ಜೋಶಲ್ಲಿ ಅವಳು ಏನು ಮಾಡ್ಬಿಟ್ಲು ಅಂದರೆ ಬಾಕ್ಸ ಕೆಳಗಡೆ ಬೀಳಿಸ್ಬಿಟ್ಲು. ಸೊ ಅದು ಹೆಂಗೋ ಸದ್ಯ ಕೆಳಗಡೆ ಬಿದ್ದು ವೇಸ್ಟ್ ಆಗಲಿಲ್ಲ. ಬಟ್ ಸ್ಕೂಪ್ ಮಾಡೋಕ್ಕೆ ಕರೆಕ್ಟಾಗಿ ಬರಲಿಲ್ಲ. ಸೊ ಹಾಗೇನೆ ನಾನು ಅದು ಸ್ವಲ್ಪ ಶೇಪ್ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಅದನ್ನೇ ನಾನು ಅವಳಿಗೆ ಬೌಲಲ್ಲಿ ಹಾಕ್ಕೊಟ್ಟಿದ್ದೀನಿ. ಎಷ್ಟು ವೆಯ್ಟಿಂಗ್ ಅಂದರೆ ಬಾಕ್ಸಲ್ಲಿರೋದನ್ನೇ ತಗೊಂಡು ತಿಂತಾ ಇದ್ದಾಳೆ ನೋಡ್ತಿರ್ಬೋದು. ಬಟ್ ಐಸ್ ಕ್ರೀಮ್ ಮಾತ್ರ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನಾನು ಕೂಡ ತಿಂದೆ. ಸೊ ಅದಾದ್ಮೇಲೆ ಅವಳು ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ ನೋಡಿದ್ರೇನೆ ಗೊತ್ತಾಗ್ತಿದೆ. ಸೊ ಟೇಸ್ಟ್ ಕೂಡ ಅಮೇಜಿಂಗ್ ಆಗಿದೆ ಅಂತ ಆಗ್ತಿದೆ. ಸೊ ಮನೇಲಿ ಹೋಮ್ ಮೇಡ್ ನೇರಳೆ ಹಣ್ಣಿನ ಐಸ್ ಕ್ರೀಮ್ ಸೀಸನ್ ಆಲ್ರೆಡಿ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ ಅಂದ್ಕೊಳ್ತೀನಿ. ಸಿಕ್ಕಿದ್ರೆ ಕೆಲವೊಂದು ಕಡೆ ಮಾತ್ರ ಸಿಗುತ್ತೆ ಇನ್ನು. ಇದ್ರೆ ನೀವು ಕೂಡ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ. ನಿಮ್ಮ ಮಕ್ಳಿಗೆ ಮಾಡ್ಕೊಡ್ಬೋದು ತುಂಬ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಐಸ್ ಕ್ರೀಮ್. ನಾನು ಕೂಡ ಅವಳ ಜೊತೆ ಕೂತ್ಕೊಂಡು ನನ್ನ ಟೀ ಎಲ್ಲ ಮುಗಿಸ್ಕೊಂಡೆ. ಅದಾದ್ಮೇಲೆ ನೈಟ್‌ಗೆ ಸಾಬೂದಾನ ಅಂತ ಏನು ಸಬ್ಬಕ್ಕಿ ಅಂತ ಏನು ಹೇಳ್ತಾರೆ ಅದ್ರದ್ದು ಖೀರ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಅದನ್ನ ಸೋಕ್ ಮಾಡಿಟ್ಬಿಟ್ಟು ಅವಳಿಗೆ ಓದಿಸ್ಕೊಡೋಕ್ಕೆ ಶುರು ಮಾಡಿಕೊಂಡೆ. ಸೊ ಇವಾಗ ರೈಟಿಂಗ್ ಸ್ಟಾರ್ಟ್ ಮಾಡಿದ್ದಾಳೆ ಧ್ವನಿ. ಸೊ ಕ್ಯಾಪಿಟಲ್ ಲೆಟರ್ಸ್, ಆಲ್ಫಾಬೆಟ್ಸ್ ಎಲ್ಲದನ್ನು ಕೂಡ ಒಬ್ಬಳೇ ಬರೀತಾಳೆ. ಸಮ್‌ಟೈಮ್ಸ್ ಸ್ಟಕ್ ಆದರೆ ಯಾವ ಥರ ಅಂತ ಅಮ್ಮ ಅಂತ ಕೇಳ್ತಾಳೆ. ಸೊ ನಾನು ಬೇರೆ ಕಡೆ ಬರೆದು ತೋರಿಸಿದ್ರೆ ಸೊ ಅವಳೇ ಬರೀತಾಳೆ. ಹಾಗೆ ಲೆಟರ್ಸನ್ನು ಐಡೆಂಟಿಫಿಕೇಷನ್ ಕೂಡ ಮಾಡೋದು ಕಲ್ತಿದ್ದಾಳೆ. ಸೊ ಎ ಟು ಝೆಡ್ ಕ್ಯಾಪಿಟಲ್ ಲೆಟರ್ಸ್ ಎಲ್ಲ ಫಿನಿಶ್ ಮಾಡ್ತಾಳೆ. ಸೊ ಸ್ವಲ್ಪ ಟೈಮ್ ತಗೊಳ್ತಾಳೆ. ನಿಧಾನಕ್ಕೆ ಆಟ ಆಡಿಕೊಂಡು ಬರಿತಾ ಇರ್ತಾಳೆ. ಹಾಗೆ ನಂಬರ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಸೊ ಅವ್ಳದೆಲ್ಲ ಸ್ಟಡಿ ಟೈಮ್ ಮುಗ್ದಾದ್ಮೇಲೆ ಈಗ ನಾನು ಸಬ್ಬಕ್ಕಿದು ಖೀರ್ ಮಾಡೋದಕ್ಕೆ ಅದರಲ್ಲಿ ಸ್ಪೆಷಲಾಗಿ ಸೀತಾಫಲ ಹಣ್ಣನ್ನು ಹಾಕ್ಬಿಟ್ಟು ಖೀರ್ ಮಾಡೋಣ ಅಂತೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀತಾಫಲ ಹಣ್ಣನ್ನು ಬಿಡಿಸೋದೇ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಬಿಡಿಸ್ಕೊಂಡು ಸಪರೇಟ್ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ 1 ಲೋಟ ಅಷ್ಟು ಹಾಲು ಹಾಕ್ಕೊಂಡು ಅದು ಚೆನ್ನಾಗಿ ಹಾಲು ಕುದ್ದಾದ್ಮೇಲೆ ಕುದಿಯೋಕ್ಕೆ ಶುರುವಾದ್ಮೇಲೆ ಒಂದು ಸ್ವಲ್ಪ 2 ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿ ಆ್ಯಡ್ ಮಾಡಿಕೊಂಡು ಹಾಗೆ ಹಣ್ಣು ಬಿಡಿಸ್ಕೊಂಡಿರುವಂಥ ಸೀತಾಫಲ ಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಶುಗರನ್ನು ಯಾಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅಂದರೆ ಹಾಲಲ್ಲೇ ಮಾಡ್ತಾ ಇರೋವಂಥ ಖೀರ್ ಅಂದರೆ ಎಸ್ಪೆಷಲಿ ಬರೀ ಹಾಲಲ್ಲೇ ಮಾಡೋದು. ಸೊ ನಾನು ಬೆಲ್ಲ ಹಾಕ್ಬಿಟ್ರೆ ಹಾಲು ಒಡೆದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನೇನ್ಬಿಟ್ಟು ಶುಗರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಏಲಕ್ಕಿ 2 ಕ್ರಷ್ ಮಾಡಿ ಹಾಕ್ಕೊಂಡು ಹಾಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ಆ್ಯಡ್ ಮಾಡ್ಕೊಂಡು ಫಿನಿಶಿಂಗ್ ಮಾಡಿಕೊಂಡ್ರೆ ಸೀತಾಫಲ ಹಣ್ಣಿನ ಸಬ್ಬಕ್ಕಿ ಖೀರ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಪ್ರತಿದಿನ ನೈಟ್ ಅಡುಗೆ ಆಗಿದಾದ್ಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನನಗೆ ಸಮ್‌ಟೈಮ್ಸು ಹಾಫ್ ಆನ್ ಅವರ್ ತಗೊಳುತ್ತೆ. ಸಮ್‌ಟೈಮ್ಸ್ ಮುಕ್ಕಾಲು ಅವರ್ ಕೂಡ ತಗೊಳುತ್ತೆ. ಯಾಕೆ ಅಂತಂದರೆ ಈಗ ರೊಟ್ಟಿ ಎಲ್ಲ ಮಾಡಿದಾಗ ಜಾಸ್ತಿ ಅಡುಗೆ ಮಾಡಿದಾಗ ಜಾಸ್ತಿನೇ ಟೈಮ್ ತಗೊಳುತ್ತೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಸೊ ಕಡಿಮೆ ಐಟಮ್ ಮಾಡಿದಾಗ ಸ್ವಲ್ಪ ಬೇಗನೆ ಆಗೋಗುತ್ತೆ. ಯಾಕಂದರೆ ಪಾತ್ರೆ ಎಲ್ಲ ಜಾಸ್ತಿ ಇರೋದಿಲ್ಲ. ಸೊ ಹಾಗಾಗ್ಬಿಟ್ಟು ಸೊ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಮ್ಮನೆಯವ್ರು ಕೂಡ ಡ್ಯೂಟಿಯಿಂದ ಬಂದಿದ್ರು. ಫಸ್ಟು ನಮ್ಮ ಧ್ವನಿಗೆ ಪಾಯಸ ಎಕ್ಸೈಟ್ ಆಗಿದ್ಲು. ಸೊ ಅವಳಿಗೆ ಖೀರ್ ಹಾಕ್ಕೊಟ್ಬಿಟ್ಟೆ. ಸೊ ಅವಳು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾಳೆ. ಎಸ್ಪೆಷಲಿ ಧ್ವನಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಹಾಗೆ ಇವತ್ತು ನೈಟ್ ಊಟಕ್ಕೆ ರೈಸ್ ಮತ್ತು ರಸಮ್ ಮಾಡಿಕೊಂಡು ಸ್ವಲ್ಪ ಹಪ್ಳ ಸೈಡ್ ಡಿಶ್ ಇರಲೇಬೇಕು ರಸಮ್ ಜೊತೆಗೆ. ಸೊ ಅದು ಮಾಡಿಕೊಂಡು ಖೀರ್ ತುಂಬಾ ಚೆನ್ನಾಗಿತ್ತು. ಕ್ವಿಕ್ಕಾಗಿ ಮಾಡ್ಕೊಂಡಿದ್ದಂಥ ರೆಸಿಪೀಸ್ ಬಟ್ ತುಂಬ ಚೆನ್ನಾಗಿತ್ತು ಟೇಸ್ಟ್. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ನೈಟ್ ಬಿಫೋರ್ ಸ್ಲೀಪಿಂಗ್ ಒಂದ್ಸರಿ ಫೇಸ್ ವಾಶ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಬುಕ್ಸನ್ನು ರೀಡ್ ಮಾಡಿಬಿಟ್ಟು ಮಲ್ಕೊಳ್ಳೋದು ರುಟೀನ್ ಆಗೋಗ್ಬಿಟ್ಟಿದೆ. ಸೊ ಬಟ್ ಇವತ್ತು ಧ್ವನಿ ಓದ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ.
ಕೊನೆಗೂ ಧ್ವನಿ ಬುಕ್ಸ್ ಓದಕ್ಕೆ ಬಿಡ್ಲಿಲ್ಲ. ಅವಳೇ ಬುಕ್ಸ್ ಇಟ್ಕೊಂಡು ಏನೋ ಓದ್ತಾ ಇದ್ಲು. ಸೊ ಹೀಗೆ ನನ್ನ ಫ್ರೈಡೇ ಕಂಪ್ಲೀಟ್ ಆಯ್ತು. ನನ್ನ ಹೊಸ ರುಟೀನ್ ಜೊತೆಗೆ ಒಂದು ಹೊಸ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್‌ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.